ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ದೀಪಾವಳಿ ವಿಡಿಯೋ ಆಗಿರುತ್ತೆ. ಮೊದಲನೇ ದಿನ ದೀಪಾವಳಿ ದಿನ ನಾವೇನು ಮಾಡೋಕ್ಕಾಗಿರಲಿಲ್ಲ. ಆದರೆ ಹಿಂದಿನ ದಿನ ನಾವು ಬನ್ನೇರುಘಟ್ಟ ಎಲ್ಲ ಹೋಗಿ ಬಂದಿದ್ವಿ. ಮತ್ತು ಹಾಗೆ ಫಸ್ಟ್ ಡೇ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ಸೆಕೆಂಡ್ ಡೇ ಆಫ್ ದೀಪಾವಳಿ. ನೋಡಿ, ದೀಪಾವಳಿ ದಿನ ನೈಟ್ ಎಲ್ಲ ಫುಲ್ಲು ಇಡೀ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಹಬ್ಬದ ಅಡುಗೆ ಮಾಡಿ ಹಾಗೆ ಮಕ್ಕಳನ್ನ ರೆಡಿ ಮಾಡೋ ಅಷ್ಟರಲ್ಲಿ ಸಂಜೆನೇ ಆಗೋಯ್ತು. ಮನೇಲಿದ್ದರೆ ಹಾಗೇ ಟೈಮು ಓಡೋದೇ ಗೊತ್ತಾಗಲ್ಲ. ಕೆಲಸ ಮಾಡ್ತಾಯಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತಾನೇ ಇರ್ತೀವಿ. ಸೊ ಇವತ್ತು ಕೂಡ ಅಷ್ಟೇ ಸ್ವಲ್ಪ ಹಬ್ಬದ ಅಡುಗೆ ಎಲ್ಲ ಇತ್ತು, ಹಾಗಾಗಿ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಮಕ್ಕಳಿಗೆ ಬೆಳಗ್ಗೆ ಹೊಸ ಬಟ್ಟೆ ತೆಗೆದಿದ್ದನ್ನು ಹಾಕಿ ಅವ್ಳು ಆಲ್ರೆಡಿ ಎಣ್ಣೆ ಸ್ನಾನ ಮಾಡಿಸಿ ಎಣ್ಣೆ ಹಾಕಿ ಎಣ್ಣೆ ಮಜ್ಜನ ಮಾಡಿಸಿ ಸ್ನಾನ ಕೂಡ ಮಾಡಿಸಾಗಿತ್ತು. ಆ ಹೊಸ ಬಟ್ಟೆನ ಹಾಕಿ ಅವ್ರು ಹಳೇದು ಕೂಡ ಮಾಡಾಯಿತು. ಹಾಗಾಗಿ ನೈಟು ಬೇರೆ ಹೊಸ ಬಟ್ಟೆಯನ್ನು ಹಾಕಿ ಇವಾಗ ಹಬ್ಬನ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಗಿಡಗಳೆಲ್ಲ ಸ್ವಲ್ಪ ಅಲ್ಲಲ್ಲೇ ಇರೋದ್ರಿಂದ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ ನಾವು ಹಾಕಿರೋ ಲೈಟ್ಸ್ಗಳು. ಸೊ ಮನೆಯಲ್ಲೂ ಕೂಡ ಒಂದಷ್ಟು ಗಿಡ ಒಳಗಡೆ ದೀಪಗಳನ್ನ ಹಚ್ಚಿಟ್ಟಿದ್ದೆ. ನಮ್ಮ ಪುಟ್ಟಿಗೆ ಈ ಥರ ರೆಡಿ ಮಾಡಿದ್ದೆ. ನೋಡಿ ಹೆಂಗೆ ಫೋಸ್ ಕೊಡ್ತಾ ಇದ್ದಾಳೆ ಸುಬ್ಬಿ ಅಂತ. ಸೊ ನಾವು ತುಂಬ ಪಟಾಕಿ ಏನು ಹೊಡಿಯೋದಕ್ಕೆ ಇಷ್ಟ ಆಗೋಲ್ಲ. ಅಂದರೆ ಮಕ್ಕಳು ಇನ್ನೂ ಹೆದರ್ಕೋತಾರೆ ಪಟಾಕಿ ಹೊಡಿಯೋದಕ್ಕೆ. ಅದಕ್ಕೆ ಈ ಥರದ್ದು ಬೇಡ ಅಂತ ಇದ್ವಿ. ಆಮೇಲೆ ಎರಡನೇ ದಿನ ಬೇರೆ ಮಕ್ಕಳೆಲ್ಲ ಹೊಡಿಯೋದು ನೋಡಿ ನನ್ನ ಮಗನೇ ಕೇಳ್ದ, ಅಮ್ಮ ನಾನು ಪಟಾಕಿ ಹೊಡಿತೀನಿ, ಪಟಾಕಿ ತಂದುಕೊಡು ಅಂತ. ಸೊ ಸರಿ ಅಂತ ಹೇಳಿ ನಾವು ಜಾಸ್ತಿ ಸರಿ ಬಾಕ್ಸ್ ಪಟಾಕಿ ತರಲಿಲ್ಲ. ಪ್ರತಿ ಸರಿ ಬಾಕ್ಸ್ ಪಟಾಕಿ ತಂದಾಗೆಲ್ಲ ತುಂಬಾ ಅಟ್ಟರ್ ವೇಸ್ಟ್ ಆಗುತ್ತೆ ನಮಗಂತೂ. ಮತ್ತು ಆ ಪಟಾಕಿಗಳನ್ನ ಇಟ್ಕೊಂಡು 1 ವರ್ಷ ಆಗಿ 6 ತಿಂಗಳಾಗಿ ಮತ್ತೆ ಹೆಗ್ವಾಡಿಗೆ ತೊಗೊಂಡೋಗಿ ಅಲ್ಲಿ ಹೊಡೆದು ಹಿಂಗೆ ಮಾಡ್ತೀವಿ. ಇಲ್ಲಿ ಹೊಡೆಯೋ ಅವಕಾಶನೇ ಇರೋದಿಲ್ಲ. ಹಾಗಾಗಿ ಸೊ ಅದಕ್ಕೆ ಈ ಸರಿ ಏನೂ ತರಬೇಡಿ, ಹೂಕುಂಡ, ಭೂಚಕ್ರ, ತಂತಿ ಮತಾಪು ಇಷ್ಟೇ ತನ್ನಿ ಮಕ್ಕಳು ಅಷ್ಟೇ ಆಸೆ ಪಡೋದು. ಮತ್ತು ಅವನಿಗೆ ಗನ್ ಕೊಡಿಸ್ಬಿಟ್ಟಿದ್ದೀವಿ ಒಂದು. ಆ ಗನ್ಗೆ ಈ ಬೆಂಕಿ ಪಟ್ಟಣದ ಕಡ್ಡಿ ಹಾಕೊಂಡು ಡಮ್ಮ ಅನ್ನಿಸ್ತಾ ಇರ್ತಾನೆ. ಸೊ ಒಂದು ಪೂರಾ ಮ್ಯಾಚ್ ಬಾಕ್ಸ್ನ ಕೊಟ್ಟೆ ಅದೇ ಮಾಡ್ತಿದ್ದ ಅವನು. ಸೊ ಆ ಏಜಲ್ಲಿ ಮಕ್ಕಳಿಗೆ ಏನಿಷ್ಟ ಅದೇ ಕೊಡಬೇಕು. ನಮಗಿಷ್ಟ ಅಂತೇಳಿ ನಾವೆಲ್ಲ ಮಾಡೋದು ಸರಿ ಇಲ್ಲ. ಸೊ 3rd ಡೇಗೆ ಬೇಕಾದರೆ ಒಂದಷ್ಟು ದಾರ ಮತ್ತು ರಾಕೆಟ್ ತರೋಣ ಮತ್ತು ಆಕಾಶ ಬುಟ್ಟಿ ತರೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಹೊಸ ಸೀರೆಗಳನ್ನ ಹಾಕ್ಕೊಂಡು ಮಕ್ಳಿಗೂ ಹೊಸ ಬಟ್ಟೆಗಳನ್ನ ಹಾಕ್ಕೊಂಡು ಪಟಾಕಿ ಹೊಡೆಯೋದಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ವಿ. ಸೊ ನೋಡಿ, ನನ್ನ ಮಗ ಹೆದ್ರಕೋತಾ ಇದ್ದಾನೆ, ಹಿಡ್ಕೊಳ್ಳೋಕ್ಕೆ ಫುಲ್ಲು ಭಯ ಪಡ್ತಾ ಇದ್ದಾನೆ. ನನ್ನ ಮಗಳು ಮಾತ್ರ ಆರಾಮಾಗಿ ಹಿಡ್ಕೊಂಡು ನಿಂತ್ಕೊಳ್ಳೋದೇನು ರಾತ್ರಿ ಅದು ಸುಟ್ಟಾದ್ಮೇಲೆ ಬಾಯಿ ಹತ್ರ ಇಟ್ಕೊಂಡು ತುಟಿನೇ ಏಟಾಗ್ಬಿಟ್ಟಿದೆ. ಇನ್ನೂ ಗೊತ್ತಾಗಲ್ಲ ಅವಳಿಗೆ ಇದು ಸುಡುತ್ತೆ ಇದು ಮಾಡುತ್ತೆ ಅಂತ. ಸುಟ್ಟರು ಮತ್ತೆ ನೆಕ್ಸ್ಟ್ ಇನ್ನೊಂದು ಫ್ರಾಕ್ಷನ್ ಆಫ್ ಸೆಕೆಂಡ್ಗೆ ಅದೇ ಮಾಡೋಕ್ಕೆ ಹೋಗ್ತಾ ಇದ್ದಾಳೆ. ಏನೂ ಅರ್ಥನೇ ಆಗಲ್ಲಪ್ಪ ಈ ಮಕ್ಕಳ ಕತೆ. ಸೊ ಹಾಗಾಗಿ ನಾನು ಜಾಸ್ತಿ ಪಟಾಕಿಗಳನ್ನ ಮಾಡಿ ತರಿಸಿಲ್ಲ. ಈ ಹೂಕುಂಡ ಅಂತೂ ನಾನು ಬಂದು ನಿಂತ್ಕೊಳ್ಳೋ ಅಷ್ಟರಲ್ಲೇ ನನ್ನ ಹಸ್ಬೆಂಡ್ ಹಚ್ಬಿಡ್ತಾಯಿದ್ರು. ನನಗೆ ಸ್ವಲ್ಪ ಪಟಾಕಿ ಹೊಡಿಯೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಚಿಕ್ಕವರಿದ್ದಾಗಿಂದನೂ ಅಷ್ಟೇ ನಮ್ಮ ಅಪ್ಪ ಕರೆಯೋರು, ಬಾ ಹೊರಗಡೆ ಪಟಾಕಿ ಹೊಡಿ ಅಂತ. ಮದುವೆಗಿಂತ ಮುಂಚೆ ಎಲ್ಲ ಸಿಕ್ಕಾಬಿಟ್ಟೆ ಇಂಟ್ರೆಸ್ಟ್ ಇತ್ತು. ನಾನು ನಮ್ಮ ಅಣ್ಣ ಇಬ್ಬರು ಹೊಡಿತಾ ಇದ್ವಿ. ಹೋಗ್ತಾ ನಂಗೆ ಇಂಟ್ರೆಸ್ಟ್ ಹೊರಟೋಯ್ತು. ಈಗಂತೂ ಇಂಟ್ರೆಸ್ಟೇ ಇಲ್ಲ. ಏನಮ್ಮ ಒಂದಷ್ಟು ಮಕ್ಕಳು ಖುಷಿಗೆ ಅಂತ ಹೇಳಿ ಅವ್ರ ಹತ್ರ ಬಂದು ನಿಂತ್ಕೊಳ್ಳೋದು ಒಂದು ಸ್ವಲ್ಪ ಹೊತ್ತು ಅಷ್ಟೇ. ಮಕ್ಕಳಂತೂ ಚೆನ್ನಾಗಿ ಖುಷಿ ಪಡ್ತಾಯಿದ್ರು. ಅವ್ರಿಗೆ ಹಚ್ಚೋಕ್ಕೆ ಇಷ್ಟ ಇಲ್ಲ, ನಾವು ಹಚ್ಚಿದ್ಮೇಲೆ ಎಂಜಾಯ್ ಮಾಡ್ತಾಯಿದ್ರು ನೋಡಿಕೊಂಡು. ಸೊ ಫೈನಲಿ ಮತ್ತೆ ನಾವೇ ಪಟಾಕಿ ಹಚ್ಚೋಕ್ಕೆ ನಾವೇ ಬರಬೇಕಾಯ್ತು. ಆ ಥರ ಇತ್ತು. ಏನಿವೆ ಮಕ್ಕಳು ಅದಕ್ಕೆ ಈ ಸರಿ ನಾವು ಏನಿಲ್ಲ, ಜಸ್ಟ್ ಸುರ್ಸುರು ಬತ್ತಿ, ತಂತಿ ಮತಾಪು, ಈ ಥರ ಭೂಚಕ್ರ, ಹೂಕುಂದ ಇಷ್ಟಕ್ಕೇ 1000 ರೂಪೀಸ್ ಹಾಗೆ ಹೋಯ್ತು ಪಟಾಕಿಗೆ. ತುಂಬ ಕಾಸ್ಟ್ಲಿ. ಮೊದಲೆಲ್ಲ ನಾವೆಲ್ಲ ಒಂದು 400 ಕೊಟ್ಟು ಬಾಕ್ಸ್ ತೊಗೊಂಬಂದ್ರೆ ನಮ್ಮ ಅಪ್ಪಾಜಿಯವರೆಲ್ಲ ನಾವು 3 ದಿವಸ ಹೊಡಿತಾ ಇದ್ವಿ. ಅಷ್ಟು ಪಟಾಕಿ ಇರೋದು, ವೆರೈಟಿ ಇರೋದು ಅದರಲ್ಲಿ. ಇವಾಗ ಏನೇನೋ ತುಂಬ ಕಾಸ್ಟ್ಲಿ ಮಾಡಿಬಿಟ್ಟಿದ್ದಾರಪ್ಪ ಪಟಾಕಿಗಳಿಗೆ. ಆ ಕಡೆ ತಂತಿ ಮದ ಬಾಕಿಯಿಂದ ನನ್ನ ಕಡೆ ತಿರುಗಿಸ್ಕೊಂಡು ನನಗೆ ಪೂಜೆ ಮಾಡೋ ಥರ ಮಾಡ್ತಾಯಿದ್ರು ಮಕ್ಕಳು. ಅದಕ್ಕೆ ನಗ್ತಾ ಇದ್ದೆ ನಾನು. ಜಂಪ್ ಮಾಡಿ, ಜಂಪ್ ಮಾಡು, ಜಂಪ್.
ಹಾಗೆ ನಮ್ಮ ಮೇಲ್ಗಡೆ ಮನೆಯವರು ಕೆಳಗಡೆ ಮನೆಯವರು ಎಲ್ಲರೂ ಪಟಾಕಿ ಹೊಡಿತಾಯಿದ್ರು. ಸೊ ಇಷ್ಟೇ ಅಲ್ವಾ, ನಾವೇನೇ ಸಾವಿರ ಸಮಸ್ಯೆಗಳು ಬಂದಿದ್ರೂ ಎಲ್ಲರೂ ಒಟ್ಟಿಗೆ ಸೇರಿದಾಗ ಈ ಥರ ಶೇರ್ ಮಾಡ್ಕೊಂಡು ಎಲ್ಲ ಪಟಾಕಿನ ನಾವು ಹೊಡ್ಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಪಟಾಕಿ ಹೊಡೆದು ಒಂದು ಫೋಟೋ ನೋಡ್ತೀವಲ್ಲ, ಈ ಫೋಟೋಸ್ನ ಯಾವತ್ತಾದ್ರೂ ನೋಡಿದಾಗ ಆಗೋ ಖುಷಿನೇ ಬೇರೆ. ಸೊ ಹಾಗಾಗಿ ಇರೋಷ್ಟು ದಿನ ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು, ಯಾವುದೋ ಒಂದು ಇದನ್ನೇ ಇಟ್ಕೊಂಡು ಯಾವುದೇ ವಿಷಯ ಆದರೂ ಓಕೆ ಅದರಲ್ಲೇ ಇರಬಾರ್ದು ಅನ್ನೋದು ನನ್ನ ಆಶಯ. ಯಾವಾಗಲೂ ಎಲ್ಲರ ಜೊತೆನೂ ಖುಷಿಯಾಗಿ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಎಲ್ಲರ ಜೊತೆ ಸಂತೋಷವಾಗಿರಬೇಕು ಅಂತ ನಾನು ಆದಷ್ಟು ಇಷ್ಟಪಡ್ತೀನಿ. ಮೊದಲು ಈ ಥರ ಇರಲಿಲ್ಲ, ಇವಾಗ ಹೋಗ್ತಾ ಈ ಥರ ಮೆಂಟಾಲಿಟಿ ಬಂದುಬಿಟ್ಟಿದೆ. ಅದನ್ನೇ ಮೆಚುರಿಟಿ ಅಂತ ಹೇಳೋದು ನೋಡಿ. ಮೊದಲೆಲ್ಲ ತುಂಬ ಕೋಪ ಮಾಡ್ಕೊಳ್ಳೋವೆ, ಬಟ್ ಇವಾಗ ಸ್ವಲ್ಪ ಅದೆಲ್ಲ ಕಡಿಮೆ ಆಗಿಬಿಟ್ಟಿದೆ. ಈವನ್ ಇಂಟ್ರೆಸ್ಟ್ ಇರ್ಬೋದು, ಎಲ್ಲ ಕೂಡ ಅಷ್ಟೇ. ನಮ್ಮ ಏಜ್ ಹೇಗೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೋ, ನಮ್ಮ ಮೆಚುರಿಟಿ ಲೆವೆಲ್ ಇರ್ಬೋದು, ನಮ್ಮ ಲೈಕ್ಸ್ ಡಿಸ್ಲೈಕ್ಸು ಎಲ್ಲ ತುಂಬಾ ವೇರಿಯೇಷನ್ಸ್ ಆಗುತ್ತೆ. ಮೊದಲೇ ನೋಡಿ ನಾವಿಬ್ಬರೂ ಮ್ಯಾಚಿಂಗ್ ಮಾಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟಪ್ಪ. ಯಾವ ರೇಂಜಿಗೆ ಮ್ಯಾಚಿಂಗ್ ಮಾಡ್ಕೋತಿದ್ವಿ ಅಂತ ಹೇಳಿದ್ರೆ, ಒಂದು 10 ವರ್ಷ ಆಗಿದೆ ನಾನು ಮದುವೆ ಆಗಿ ನನ್ನ ಹಸ್ಬೆಂಡ್ನ. 10 ವರ್ಷದಲ್ಲಿ ವರ್ಷಕ್ಕೆ ಒಂದು 15ರಿಂದ 20 ಸರಿ ಇಬ್ಬರು ಮ್ಯಾಚಿಂಗ್ ಹಾಕೋತಾ ಇದ್ವಿ. ಅಂದರೆ ಒಂದೇ ಥರ ಬಟ್ಟೆ, ಒಂದೇ ಥರ ಇದು, ಆ ಥರ ಒಂದು 100 ಸತಿನೇ ಹಾಕ್ಬಿಟ್ಟಿದ್ಯಾನೋ ಈ ಸರಿ. ಹಂಗೆ ಮಾಡಿ ಇವಾಗ ನಾವಿಬ್ಬರು ಮ್ಯಾಚಿಂಗ್ ಮಾಡ್ಕೊಳ್ಳೋಕ್ಕೇ ಬೇಜಾರು ನಮಗೆ ಇಬ್ರಿಗೂ. ನನ್ನ ಪಾಡಿಗೆ ನಾನು ಬಟ್ಟೆ ಹಾಕ್ಕೊತೀನಿ, ಅವ್ರ ಪಾಡಿಗೆ ಅವ್ರ ಬಟ್ಟೆ ಹಾಕ್ಕೊತಾರೆ. ಬಟ್ ಆದರೆ ಅದು ಹೆಂಗೋ ಮಾಡಿ ಮ್ಯಾಚ್ ಆಗಿಬಿಟ್ಟಿರುತ್ತೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ. ಸೊ ಆ ಥರ ಕೆಲವೊಮ್ಮೆ ದೇವರೇ ಅದನ್ನು ಯೂನಿವರ್ಸೇ ನಮಗೆ ಕೊಟ್ಬಿಡ್ಬೇಕು, ನೋಡಿ ಹಾಗಾಗ್ಬಿಟ್ಟಿದೆ ನಮ್ಮ ಲೈಫಲ್ಲಿ ಅಂತ ಹೇಳ್ತಾ, ಹಾಗೆಯೇ ಹಬ್ಬದ ಅಡುಗೆ ಅಂತ ಹೇಳಿ ಒಬ್ಬಟ್ಟು ಮಾಡಿದ್ದೆ, ಖೀರ್ ಮಾಡಿದ್ದೆ, ಬೋಂಡ ಮಾಡಿದ್ದೆ. ನಮ್ಮ ಮನೆಯವರು ಬೆಳಗ್ಗೆನೇ ನನಗೆ ಸಬ್ಸಿಗೆ ಸೊಪ್ಪು ಬೋಂಡ ತಿನ್ನಬೇಕು ಅಂತ ಹೇಳಿದರು. ಸೊ ಹಾಗಾಗಿ ಸಬ್ಸಿಗೆ ಸೊಪ್ಪು ಬೋಂಡ ಮಾಡಿದ್ದೆ. ಹಾಗೆ ಹೂರಣ ಕೂಡ ಇಷ್ಟಪಡ್ತಾರೆ, ಹಾಗಾಗಿ ಒಂಚೂರು ಹೂರಣ ಹಾಕಿದ್ದೆ, ಹಪ್ಪಳ ಸಂಡಿಗೆ ಹಾಕಿದ್ದೆ, ಮಾಮೂಲಿ ಅನ್ನ ಸಾಂಬಾರು ಮತ್ತು ಕೋಸಂಬರಿ, ಮಜ್ಜಿಗೆ ಉಪ್ಪಿನಕಾಯಿ. ಇಷ್ಟೇ ಅಲ್ವಾ, ಇನ್ನೇನಿರುತ್ತೆ ಹಬ್ಬದ ಅಡುಗೆ ಅಂತ. ಸೊ ಇಷ್ಟನ್ನು ಮಾಡಿ ಎಲ್ಲರೂ ಕೂಡ ನೆಮ್ಮದಿಯಾಗಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿತ್ತು ನಮ್ಮ 2ನೇ ದಿನದ ದೀಪಾವಳಿ ಹಬ್ಬದ ವಿಶೇಷ. ಸೊ ಮತ್ತೆ 3ನೇ ದಿನದ ಜೊತೆ ಮತ್ತೆ ಸಿಗ್ಬೋದು, ವಿಡಿಯೋನ ಕೂಡ ಶೇರ್ ಮಾಡ್ಕೋಬೋದು. ವೆಯ್ಟ್ ಮಾಡ್ತಾಯಿರಿ, ನಾವು 3ನೇ ದಿನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಖಂಡಿತ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಹೀಗೆ ವಿಡಿಯೋ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.